ಬೆಂಗಳೂರಿನಲ್ಲಿ ಈ ಡಿಜಿಟಲ್ ಅರೆಸ್ಟ್ ಜಾಲವನ್ನ ಭೇದಿಸಿದೆ ಖಾಕಿ ಪಡೆ. ಡಿಜಿಟಲ್ ಅರೆಸ್ಟ್ ಮಾಡಿ ವಂಚನೆ ಮಾಡ್ತಾ ಇದ್ದಂತಹ ಬಹಳ ದೊಡ್ಡ ಜಾಲ ಅದು. ಆ ಜಾಲವನ್ನ ಖಾಕಿ ಪಡೆ ಭೇದಿಸಿದ್ದು ನಕಲಿ ಬಿಪಿಒ ಕಂಪನಿಯನ್ನ ತೆರೆದು ಸಿಬಿಐ ಇಡಿ ಈ ಹೆಸರಲ್ಲಿ ವಂಚನೆ ಮಾಡ್ತಾ ಇದೆ. ಅಂತಹ 20 ಜನರನ್ನ ಈಗ ವಶಕ್ಕೆ ಪಡೆದು ಖಾಕಿ ಪಡೆ ವಿಚಾರಣೆ ನಡೆಸಿದೆ. HSR ಲೇಔಟ್ ಪೊಲೀಸರಿಂದ ಈ ಬೇಟೆ ಸೆವೆತ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನಲ್ಲಿ ಒಂದು ನಕಲಿ ಬಿಪಿಒ ಕಂಪನಿ ಮಾಡಿಕೊಂಡು ಆನ್ಲೈನ್ ಉದ್ಯೋಗ ನೆಪದಲ್ಲಿ 20-25 ಜನರನ್ನ ನೇಮಕ ಮಾಡ್ಕೊಂಡಿದ್ರು. ವಂಚನೆ ಮಾಡೋ ಟ್ರೈನಿಂಗ್ ಕೂಡ ಕಿಂಗ್ ಪಿನ್ಗಳು ಅವ್ರಿಗೆ ಕೊಟ್ಟಿರ್ತಾರೆ. ಅಂದ್ರೆ ಜನರಿಗೆ ಕರೆ ಮಾಡ್ಬೇಕು ಅವರು, ಈ ಬಿಪಿಒ ಉದ್ಯೋಗಿಗಳು ಹೆದರಿಸೋದು, ನಾವು ಇಡಿ, ನಾವು ಸಿಬಿಐ, ನಾವು ಪೊಲೀಸರು ಅಂತ ಕರೆ ಮಾಡಿ ಬೆದರಿಕೆ ಒಡ್ಡೋದು, ಅವರನ್ನ ಡಿಜಿಟಲ್ ಅರೆಸ್ಟ್ ಮಾಡೋದು. ಅವ್ರ ಮನೆಯಲ್ಲಿದ್ದಂತೆ ನೀವು ನಿಮ್ಮ ಈ ದಾಖಲೆಗಳನ್ನ ಕೊಡಿ ಅಂತ, ಆ ದಾಖಲೆಗಳನ್ನ ಕೊಡಿ ಅಂತ ಅವರನ್ನ ಎಲ್ಲ ಮಾಹಿತಿನ ಪಡ್ಕೊಳ್ಳೋದು, ಡ್ರಗ್ಸ್ ಅಕ್ರಮ ಹಣ ವರ್ಗಾವಣೆ ಮಾಡ್ತಿದ್ದೀರಾ ಅಂತ ಬೆದರಿಕೆ ಹಾಕೋದು, ಬಳಿಕ ಸಹಾಯ ಮಾಡೋ ನೆಪದಲ್ಲಿ ಹಣ ವಸೂಲಿ ಮಾಡೋದು. ಇದರ ಬಗ್ಗೆ ಮಾಹಿತಿ ಪಡೆದು HSR ಲೇಔಟ್ ಪೊಲೀಸರು ದಾಳಿ ಮಾಡಿ 20 ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ. ಇದು ಒಂದು ಡಿಜಿಟಲ್ ಅರೆಸ್ಟ್ ಒಂದು ಪ್ರಕರಣ ಇದೆ. ಆದರೆ ಇದು ರಿವರ್ಸ್ ನಾವು ಹೇಳ್ಬೋದು. ಇಲ್ಲಿಂದ ಕೂತ್ಕೊಂಡು US, ಕೆನಡಾ ಮತ್ತು ಇನ್ನಿತರ ಬೇರೆ ಬೇರೆ ಕಂಟ್ರೀಸ್ ಪ್ರಜೆಯವ್ರಿಗೆ ಅವರು ಡಿಜಿಟಲ್ ಅರೆಸ್ಟಲ್ಲಿ, ಸೈಬರ್ ಫ್ರಾಡಲ್ಲಿ ಶಾಮೀಲಾಗಿದ್ರು. ಸಂಬಂಧಪಟ್ಟ ನಮಗೆ ಕೆಲವು ಡಾಕ್ಯುಮೆಂಟ್ಸ್ ಸಿಕ್ಕಿದೆ. ಆ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ನಾವು ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ 2 ಮನೆ ಕೂಡ ರೇಡ್ ಆಗಿದೆ. ಆ ರೇಡ್ ಮನೆಯಲ್ಲಿ ಪಿ ಜಿ ಆಗಿ ಅವ್ರು ಇಟ್ಕೊಂಡಿದ್ರು. PG ಆಗಿ ಅಲ್ಲಿ ನಾವು ಸುಮಾರು ಮಾನಿಟರ್ಸ್, CPUs, ಕೀಬೋರ್ಡ್ಸ್ ಮತ್ತು ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ನಾವು ರಿಕವರಿ ಮಾಡಿದ್ದೀವಿ. ಅಲ್ಲಿ 25 ಮೊಬೈಲ್ ಫೋನ್ಸ್ ಕೂಡ ಇದೆ. ಇವರೆಲ್ಲ ಬೇರೆ ಬೇರೆ ಸ್ಟೇಟ್ ಅವರು, ಕೆಲವರು ಮಹಾರಾಷ್ಟ್ರ, ಮೇಘಾಲಯ, ಒಡಿಶಾ, ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್ ಮತ್ತು ಗುಜರಾತ್ ಅವರೆಲ್ಲ ಇದ್ದಾರೆ. ಅವ್ರಿಗೆ 22,000 ಮಾತ್ರ ಸಂಬಳ ಸಿಗ್ತಿತ್ತು. ಆದರೆ ನಮ್ಮ ಈಗ ಮಾಹಿತಿ ಪ್ರಕಾರ ಅವ್ರಿಗೆ ಕ್ಯಾಶಲ್ಲಿ